ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಲೈನ್ಮ್ಯಾನ್ ಹುದ್ದೆಯ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು SSLC ಒಂದು ಅಂಕಗಳ ಮೇಲೆ ನೇರವಾಗಿ ನೇಮಕಾತಿ ಮಾಡಿಕೊಳ್ತಾರ ಅಥವಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ತುಂಬಾನೇ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಅದರ ಬಗ್ಗೆ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಯಾವುದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ ಮಾಡಿಕೊಳ್ಳಲಾಗುವುದಿಲ್ಲ. ಸೊ ತಮಗೆ ಅಷ್ಟೊಂದು ಅರ್ಹತೆ ಇದ್ರೆ ಎ ಗ್ರೂಪ್ಗೆ ಸೇರುವಷ್ಟು ಅರ್ಹತೆ ಇದ್ರೆ ತಾವು ಡಿ ಗ್ರೂಪ್ಗೆ ಹಾಕಿ ಬರ್ತೀರಾ ಅಂತೇಳಿ ಅವರು ಸಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ IAS ಅಧಿಕಾರಿ ಆಗಿರುವಂತಹ ಚೀಫ್ ಸೆಕ್ರೆಟರಿ ಆಗಿರುವಂತಹ ಗೌರವ್ ಗುಪ್ತಾ ಅವರು ಸಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡೋಣ ಅಂತೇಳಿ ಅವರು ಒಪ್ಪಿಗೆ ನೀಡಿದ್ರು. ಸೊ ಆ ನಂತರ ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಹಲವಾರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಯು KJ ಜಾರ್ಜ್ ಅವರನ್ನು ಭೇಟಿಯಾದಾಗ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳದೆ ಇದ್ರೆ ನಾವು ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಮತದಾನ ಮಾಡುವುದಿಲ್ಲ ಅಂತೇಳಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಾದ ನಂತರವೂ ಕೂಡ ಇಂಧನ ಸಚಿವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈ ವಿಷಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಆದರೂ ಸಹ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯು, ನಾನು ಇಂದು ಮುಂಜಾನೆ ನ್ಯೂಸ್ ಆರ್ಟಿಕಲ್ ನಲ್ಲಿ ನೋಡಿದೆ, ಸೊ ರಾಜ್ಯಪಾಲರಿಗೆ ಈ ಒಂದು ಲೈನ್ಮನ್ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೇ ನೇಮಕಾತಿ ಮಾಡಿಕೊಳ್ಳಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದೆ. ಸೊ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ. ಸೊ ಸ್ನೇಹಿತರೆ, ಯಾರು ಕೂಡ ನಂದು SSLC ಮಾರ್ಕ್ಸ್ ಕಡಿಮೆ ಇದೆ ಅಂತೇಳಿ ಅರ್ಜಿಯನ್ನು ಹಾಕುವುದನ್ನು ಬಿಡಬೇಡಿ. ಅಪ್ಲಿಕೇಶನ್ ಹಾಕಿ, ಮುಂದೆ ಏನಾಗುತ್ತೋ ನೋಡೋಣ. ಸೊ ಈ ವಿಷಯವಾಗಿ ಹಲವಾರು ಸಂಘಟನೆಗಳು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿವೆ. ಸೊ ಈ ಒಂದು ನೇಮಕಾತಿ ಒಂದು ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಡೆಸದೇ ಇದ್ರೆ ನಾವು ಕೋರ್ಟ್ ಅಲ್ಲಿ ಸ್ಟೇ ತರ್ತೀವಿ ಅಂತೇಳಿ ಹಲವಾರು ಸಂಘಟನೆಗಳು ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಹಾಗಾಗಿ ಯಾರು ಕೂಡ ನಮ್ದು SSLC ಅಲ್ಲಿ ಕಡಿಮೆ ಪರ್ಸೆಂಟೇಜ್ ಇದೆ ಅಂತೇಳಿ ಅಪ್ಲಿಕೇಶನ್ ಹಾಕುವುದನ್ನ ಬಿಡಬೇಡಿ. ಅಪ್ಲಿಕೇಶನ್ ಹಾಕಿ, ಮುಂದೆ ಏನಾಗುತ್ತೋ ನೋಡೋಣ. ಒಂದು ವೇಳೆ ಎಕ್ಸಾಮ್ ಮಾಡಿದ್ರೆ ತಮಗೂ ಸಹ ತುಂಬಾ ಅನುಕೂಲವಾಗಬಹುದು. ಸೊ ಇಷ್ಟು ಹೇಳಿಕ್ ಬಯಸ್ತೇನೆ. ಓಕೆ, ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.